ಮುಡಾ ಸೈಟ್ ಹಂಚಿಕೆಯ ವಿಚಾರಣೆ ದಿನೇ ದಿನೇ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಳ್ತಾ ಇದೆ. ಅಧಿಕಾರಿಗಳು ಅಧ್ಯಕ್ಷರ ಆಪ್ತರ ವಿಚಾರಣೆಗಳನ್ನು ಇಡಿ ಅಧಿಕಾರಿಗಳು ನಡೆಸ್ತಾನೆ ಇದ್ದಾರೆ. ರಾತ್ರೋರಾತ್ರಿ ಸಿಎಂ ಬಾಮೈದ ಪ್ರತ್ಯೇಕ ವಿಚಾರಣೆಯನ್ನು ಕೂಡ ಅವ್ರನ್ನೂ ಕೂಡ ಕರೆಸಿ ವಿಚಾರಣೆಯನ್ನು ಇಡಿ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಸತತ ಮೂರನೇ ಸಲ ಇಡಿಯಿಂದ ಶಿವಣ್ಣ ವಿಚಾರಣೆ. ಮೂಡಾ ಅಧ್ಯಕ್ಷ ಮರಿಗೌಡನ ಅತ್ಯಾಪ್ತ ಶಿವಣ್ಣನನ್ನ ಇಡಿ ಅಧಿಕಾರಿಗಳು ಮೂರನೇ ಸಲ ವಿಚಾರಣೆಗೆ ಕರೆಸಿದ್ರು. ಮರಿಗೌಡ ಅತ್ಯಾಪ್ತ ಶಿವಣ್ಣನಿಗೆ ಕೋಟಿ ಲೆಕ್ಕದಲ್ಲಿ ಹಣ ವರ್ಗಾವಣೆ ಆಗಿತ್ತು. ಈ ಬಗ್ಗೆ ಇಡಿ ಅಧಿಕಾರಿಗಳು ಶಿವಣ್ಣನನ್ನ ಫುಲ್ ಡ್ರಿಲ್ ಮಾಡಿದ್ರು. ವಿಚಾರಣೆ ಮುಗಿಸಿ ಬಂದ ಶಿವಣ್ಣ ಸತೀಶ್ರಿಂದ 60 ಲಕ್ಷ, ರವಿಕುಮಾರ್ ಬಳಿಯಿಂದ 50 ಲಕ್ಷ ಸಾಲ ಪಡೆದಿದ್ದೆ. ಆ ದಾಖಲೆಗಳನ್ನು ಇಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ ಅಂದ್ರು. ಮೂಡಾಗೂ ನನಗೂ ಏನೋ ಸಂಬಂಧ ಇಲ್ಲ ಸರ್. ರವಿಕುಮಾರ್ ಅನ್ನೋರ್ದು ಕಾಂಪೋಸೇಷನ್ ನಮ್ಮ ಪರಿಹಾರ ಬರಬೇಕು ಅಂದಿದ್ರು. ನಾನು ಬಸವರಾಜ ಅನ್ನೋರ್ನ ಪರಿಚಯ ಮಾಡಿಕೊಟ್ಟಿದ್ದೆ. ಇವ್ರು ಮಾಡ್ತಾರೆ ಅಂತೇಳಿ ಬಸವರಾಜ ಅನ್ನೋರ್ಗೆ ಹೇಮಂತ್ ಅಂತೇಳಿ ಮೂಡಾದಲ್ಲಿ ಕೆಲಸ ಮಾಡ್ತಿದ್ರು. ನನಗೆ ಇವ್ರು ಗೊತ್ತು, ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲಪ್ಪ, ರವಿನ ಬಗ್ಗೆ ನಂಗೆ ಗೊತ್ತು ಅಂತ ಹೇಳಿದೆ. ಅದರದಲ್ಲಿ ಸಾಲ ಪಡೆದಿದ್ದಂಥ ಹಣನ ಅವ್ರಿಗೆ ತಿಂಗಳು ಬಡ್ಡಿ ಕಟ್ಟಕ್ಕೆ ಆಯ್ತಿರ್ಲಿಲ್ಲ. ಹಂಗಾಗಿ ಅದನ್ನ ಇದು ಮಾಡಕ್ಕೆ ಅಂದ್ಬಿಟ್ಟು ಕರೆದಿದ್ರು ಸರ್ ಅಷ್ಟೇ. ಮೂಡಾ ಮಾಜಿ ಆಯುಕ್ತ ದಿನೇಶ್ಗೂ ಇಡಿ ಡ್ರಿಲ್. 2022-23ರಲ್ಲಿ ಮೂಡಾ ಅಧ್ಯಕ್ಷರಾಗಿದ್ದ ದಿನೇಶ್ ಮನೆ ಮೇಲೆ 15 ದಿನಗಳ ಹಿಂದೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಈ ವೇಳೆ ದಿನೇಶ್ ಎಸ್ಕೇಪ್ ಆಗಿದ್ರು. ಬಳಿಕ ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಿತ್ತು. ವಿಚಾರಣೆಗೂ ಹಾಜರಾಗಿದ್ದ ದಿನೇಶ್ಗೆ 2ನೇ ಸಲ ಕರೆಸಿ 50-50 ಅನುಪಾತದಲ್ಲಿ ಮೂಡಾ ಸೈಟ್ಗಳು ಯಾವ ಮಾನದಂಡದಲ್ಲಿ ಹಂಚಿಕೆಯಾಗಿದೆ, ರಾಜಕಾರಣಿಗಳು ಅಧಿಕಾರಿಗಳು ಸೈಟ್ ಹಂಚಿಕೆಯಲ್ಲಿ ಒತ್ತಡ ಹಾಕಿದ್ರ ಅಂತಾನೂ ವಿಚಾರಣೆ ಮಾಡಿ ಕಳಿಸಿದ್ದಾರೆ. ಸಿಎಂ ಬಾಮೈದನಿಗೆ ಮತ್ತೆ ಲೋಕ ವಿಚಾರಣೆ. ಮೂಡಾ ಹಗರಣ ಕುರಿತಾಗಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ರಾತ್ರಿ ನಟೇಶ್ ವಿಚಾರಣೆ ಮುಗಿಸಿ ಹೊರಟ ಬಳಿಕ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಕಚೇರಿಗೆ ಕರೆಸಿಕೊಂಡು ಅರ್ಧ ಗಂಟೆ ಬಳಿಕ ಕಳಿಸಿದ್ರು. ಇದನ್ನು ಪ್ರಶ್ನೆ ಮಾಡಿದ ಸ್ನೇಹಮಯಿ ಕೃಷ್ಣ, ಲೋಕಾಯುಕ್ತ ತನಿಖೆ ಮೇಲೆ ನಂಬಿಕೆ ಇಲ್ಲ ಅಂದ್ರು. ರಾತ್ರಿ ಸಮಯದಲ್ಲಿ ದಾಖಲಾತಿಗಳನ್ನು ಪಡೆಯುವಂಥ ಕೊಡುವಂತಹ ತುರ್ತು ಅಗತ್ಯ ಏನಿಲ್ಲ. ಈಗ ತನಿಖೆ ನಡೀತಾ ಇದೆ. ಮತ್ತು ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸಿ ಇನ್ನೂ ಸಾಕಷ್ಟು ದಿನಗಳಿದೆ. ಈ ಸಮಯದಲ್ಲಿ ರಾತ್ರಿ ಸಮಯದಲ್ಲಿ ಆರೋಪಿನ ಕರೆಸ್ಕೊಳ್ಳೋವಂಥದ್ದು ಅಥವಾ ಆರೋಪಿ ಬಂದು ಬರೋವಂಥದ್ದು ಸಾಕಷ್ಟು ಅನುಮಾನ ಬರ್ತವೆ. ಹಾಗಾಗಿ ಇದರ ಬಗ್ಗೆ ನಾನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ಒಂದು ದೂರನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಸರ್. ಅದೇ ಸರ್, ಈಗ ಲೋಕಾಯುಕ್ತದ ಬಗ್ಗೆ ನಮಗೆ ಅನುಮಾನ ಇರೋದಂದರೆ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಸಿಬಿಐ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಇನ್ನೊಂದು ಕಡೆ ಮೈಸೂರು ಅಪರ ಜಿಲ್ಲಾಧಿಕಾರಿಯಾಗಿ ಮೂಡಾದಲ್ಲೂ ಸಹ ಆಯುಕ್ತರಾಗಿ ಕೆಲಸ ಮಾಡಿದ್ದ ಪಾಲಯ್ಯನನ್ನು ವಿಚಾರಣೆ ಮಾಡಿದ್ರು. ಸರ್, ಇವತ್ತು ನಾನು ಹಿಂದೆ ಒಂದ್ಸಲ DC ಆಫೀಸಲ್ಲಿ ಇತ್ತಲ್ಲ ಕೆಲಸ ಮಾಡಿದ್ದಕ್ಕೆ HQ ಅಂತ ಕೆಲಸ ಮಾಡಿದ್ದೆ, ಅದಕ್ಕೆ ಬಂದಿದ್ದೆ. ಇವತ್ತು ಮೂಡಾದಲ್ಲಿ ಮತ್ತೆ 13-15 ಇದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೇಳಿದ್ರು. ಮೂಡಾದಲ್ಲಿ ಕೆಲವೆಲ್ಲ ಮಾಹಿತಿ ಅವ್ರಿಗೆ ಬೇಕಾಗಿತ್ತು, ಆ ಮಾಹಿತಿ ಕೊಡಲಿಕ್ಕೆ ಇವತ್ತು ಬಂದಿದ್ರು. ಇವತ್ತು ಬಂದಿದ್ದೀನಿ. ಅವ್ರು ಕೇಳಿದ ಮಾಹಿತಿಯನ್ನು ಅವ್ರು ಏನೇನು ಕೇಳಿದಾರೋ ಅದನ್ನೆಲ್ಲ ನಮ್ಗೆ ಗೊತ್ತಿರೋದನ್ನೆಲ್ಲ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ. ಅಷ್ಟು ಕೊಟ್ಟು ಬಂದಿದ್ದೀನಿ ಅಷ್ಟೇ. ಮೂಡಾ ಹಗರಣ ತನಿಖೆ ಒಂದು ಹಂತಕ್ಕೆ ಬಂದು ತಲುಪಿದೆ. ಇದೇ 26ರಂದು ಲೋಕಾಯುಕ್ತರು ಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸುತ್ತಾರೆ. ಆಗ ಪ್ರಕರಣ ಏನಾಗುತ್ತೆ ಅನ್ನೋದು ಗೊತ್ತಾಗತ್ತೆ. ಮೈಸೂರಿನಿಂದ ಆನಂದ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ರಾಜ್ಯ ಬಿಜೆಪಿ ಬಣಗಳ ಗೂಡಾಗ್ತಾ ಇದೆ. ಯಾಕಂದರೆ ಮೂಡಾ ಹೋರಾಟ, ವಾಲ್ಮೀಕಿ ಹೋರಾಟ, ಇದೀಗ ವಕ್ಫ್ ಹೋರಾಟ ಕೂಡ ಬೇರೆ ಬೇರೆ ದಾರಿಯಲ್ಲಿ ಸಾಗ್ತಾ ಇದೆ. ರಾಜ್ಯಾಧ್ಯಕ್ಷ ವಿಜೇಂದ್ರರನ್ನ ಸೀನಿಯರ್ ಯತ್ನಾಳ್ ಓವರ್ಟೇಕ್ ಮಾಡ್ತಿದ್ದಾರಾ ಅನ್ನುವಂತಹ ಚರ್ಚೆಯೂ ಕೂಡ ಇದೇ ಸಂದರ್ಭದಲ್ಲಿ ನಡೀತಾ ಇದೆ. ಇದೇ ಕಾರಣಕ್ಕಾಗಿ ವಿಜೇಂದ್ರ ಅವರ ಆಪ್ತರು ಇವತ್ತು ಫುಲ್ ಆಕ್ಟಿವ್ ಆಗಿದ್ರು. ಪ್ರತ್ಯೇಕ ಸಭೆ ಮಾಡಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ದಾರೆ. ವಕ್ಫ್ ವಿವಾದದ ಬಗ್ಗೆ ಜನಜಾಗೃತಿ ಮೂಡಿಸೋ ವಿಷಯದಲ್ಲಿ ಬಿಜೆಪಿಯೇ ಒಡೆದ ಮನೆಯಾಗಿದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತ್ಯೇಕ ಜನಜಾಗೃತಿ ಜಾಥಾ ಹಮ್ಮಿಕೊಂಡಿರೋದು ವಿಜಯೇಂದ್ರ ಬಣವನ್ನ ಕೆರಳಿಸಿದೆ. ಇಷ್ಟು ದಿನ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಲಿಂಬಾವಳಿ, ಪ್ರತಾಪ್ ಸಿಂಹ ಸೇರಿ ಅನೇಕರು ವಿಜಯೇಂದ್ರ ವಿರುದ್ಧ ತೊಡೆತಟ್ಟಿದ್ರು. ಆದರೆ ಹೈಕಮಾಂಡ್ ಮೂಲಕವೇ ವಿಜಯೇಂದ್ರ ಯತ್ನಾಳ್ ಬಣಕ್ಕೆ ಕಿವಿ ಹಿಂಡಿಸಿದ್ರು. ಈಗ ಯತ್ನಾಳ್ ಬಣ ನವೆಂಬರ್ 25ರಿಂದ ನಡೆಸಬೇಕಿದ್ದ ಪ್ರತ್ಯೇಕ ಹೋರಾಟದ ವಿಷಯದಲ್ಲಿ ಮೌನಕ್ಕೆ ಶರಣಾಗಿದೆ. ಇನ್ನೊಂದು ಕಡೆ ನಾಳೆಯಿಂದಲೇ ಬಿಜೆಪಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ವಕ್ಫ್ ಹೋರಾಟ ಶುರು ಮಾಡುತ್ತಿದ್ದು, ಯತ್ನಾಳ್ ಆ್ಯಂಡ್ ಟೀಮ್ ಭಾಗಿಯಾಗುತ್ತಾ ಇಲ್ವಾ ಗೊತ್ತಿಲ್ಲ. ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ಪ್ರತಾಪ್ ಸಿಂಹ ಕೊಟ್ಟ ಹೇಳಿಕೆ. ನಾಳೆ ಪತ್ರಿಕಾಗೋಷ್ಠಿ ರಾಜ್ಯಾದ್ಯಂತ ಎಲ್ಲ ಕಡೆನೂ ಪತ್ರಿಕಾಗೋಷ್ಠಿ ಆಗುತ್ತೆ.
ನಾಡಿದ್ದು ಪಕ್ಷದ ವತಿಯಿಂದಲೇ ಎಲ್ಲ ಕಡೆ ಹೋರಾಟ ಆಗುತ್ತೆ. ಅದು ಪ್ರತಾಪ್ ಸಿಂಹ ಈ ವಿಷಯದ ಬಗ್ಗೆ ಧ್ವನಿ ಎತ್ತಿದ್ರು ಕೂಡ ಇದು ಬಿಜೆಪಿ ವಿಚಾರನೇ ಆಗಿರುತ್ತೆ. ಇದು ಬಿಜೆಪಿನ ನಾ ಪ್ರತಾಪ್ ಸಿಂಹನ್ಗೆ ಬಿಜೆಪಿಯ ಹೊರತಾದಂತ ಇಂಡಿವಿಜುವಾಲಿಟಿ ಏನಿಲ್ಲ. ಒಂದ್ ಕಡೆ ಯತ್ನಾಳ್ ಬಣ ಮೌನಕ್ಕೆ ಶರಣಾಗಿದ್ರೆ ಇನ್ನೊಂದು ಕಡೆ ವಿಜಯೇಂದ್ರ ಬೆಂಬಲಿಗರೆಲ್ಲ ಇವತ್ತು ಸಭೆ ಸೇರಿದ್ರು. ಬೆಂಗಳೂರಿನಲ್ಲಿರುವ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಮಾಜಿ ಸಚಿವ ಬಿಸಿ ಪಾಟೀಲ್, ರೇಣುಕಾಚಾರ್ಯ, ಮಾಜಿ ಶಾಸಕರಾದ ರೂಪಾಲಿ ನಾಯಕ್, ಸುನಿಲ್ ನಾಯಕ್, ವೈ ಸಂಪಂಗಿ, ಎಸ್ಕೆ ಬೆಳ್ಳುಬ್ಬಿ ಸೇರಿದಂತೆ ಅನೇಕರು ವಿಜಯೇಂದ್ರ ಬೆನ್ನಿಗೆ ನಿಂತು ವಕ್ಫ್ ವಿರುದ್ಧವಾಗಲಿ ಏನೇ ಆಗಲಿ ವಿಜಯೇಂದ್ರ ನಾಯಕತ್ವದಲ್ಲೇ ಹೋರಾಟ ನಡೆಯಬೇಕು. ಯತ್ನಾಳ್ ಪಕ್ಷದ ವಿರುದ್ಧ ಹೋಗಬಾರದು, ಪಕ್ಷದ ಪರ ನಿಲ್ಲಬೇಕು. ವಿಜಯೇಂದ್ರ ವಿರುದ್ಧ ಹೋದ್ರೆ ನಾವು ತಂಡ ಕಟ್ಕೊಂಡು ದೆಹಲಿಗೆ ಹೋಗ್ತೀವಿ ಅಂದ್ರು. ವಕ್ಫ್ ಇರ್ಬೋದು ಅಥವಾ ಮೂಡ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದರೆ 3 ತಂಡಗಳು ಮಾಡಿದರೆ ಪಕ್ಷ. ಹಾಗಾಗಿ ಯಾವುದೇ ಕಾರಣಕ್ಕೂ 4ನೇ ತಂಡಕ್ಕೆ ಅವಕಾಶ ಇಲ್ಲ. ನಾಳೆ ನಾಡ್ದ ಸ್ಟ್ರೈಕ್ ಇದೆ. ಬಿಜೆಪಿಯಿಂದ ಕರೆ ಕೊಡಿದರೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಅವರು ಪ್ರವಾಸವನ್ನು ಮಾಡೋದಕ್ಕೆ ಅಧಿಕೃತವಾಗಿ ಯಾವುದೇ ಅನುಮತಿ ಇಲ್ಲ. ಇವತ್ತು ಯಾವ ವ್ಯಕ್ತಿ ಕೂಡ ಯಾರು ಪಕ್ಷಕ್ಕೆ ಅನಿವಾರ್ಯ ಅಲ್ಲ. ಪಕ್ಷ ವ್ಯಕ್ತಿಗಿಂತ ದೊಡ್ಡದು. ಇವತ್ತು ಹೈಕಮಾಂಡ್ ಏನು ತೀರ್ಮಾನ ಮಾಡಿ ಇವತ್ತು ಪಕ್ಷ ರಾಜ್ಯಕ್ಕೆ ರಾಜ್ಯಾಧ್ಯಕ್ಷರನ್ನು ಕೊಟ್ಟಿದೆ. ರಾಜ್ಯಾಧ್ಯಕ್ಷರ ಮೂಲಕನೇ ಯಾವುದೇ ವ್ಯವಹಾರಗಳು ನಡೀಲಿ, ರಾಜ್ಯದಲ್ಲಿ ಪಕ್ಷದ ವಿದ್ಯಮಾನಗಳು ನಡೀಲಿ, ರಾಜ್ಯಾಧ್ಯಕ್ಷರ ಅಣತಿಯಂತೆ ಹೋಗಬೇಕು ಹೊರತು ಬೇರೆ ಯಾರು ಹೇಳಿದಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅವಶ್ಯಕತೆ ಬಂದರೆ ನಾವೆಲ್ಲರೂ ಕೂಡ ಡೆಲ್ಲಿಗೆ ಹೋಗಿ ಇವತ್ತು ರಾಜ್ಯದ ಅಧ್ಯಕ್ಷರು ಏನು ತೀರ್ಮಾನ ತಗೋತಾರೆ, ಯಾವುದೋ ಅಧ್ಯಕ್ಷರು ಏನು ಕೆಲಸಗಳನ್ನು ಹೇಳ್ತಾರೆ ಅದನ್ನು ನಾವು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಅವ್ರ ಜೊತೆಗೆ ನಾವಿದ್ದೇವೆ, ಪಕ್ಷದ ಜೊತೆಗೆ ನಾವಿದ್ದೇವೆ. ನಾಳೆಯಿಂದ ಕಾಂಗ್ರೆಸ್ ವಿರುದ್ಧ ವಕ್ಫ್ ಆಸ್ತಿ ವಿವಾದದ ಬಗ್ಗೆ ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಲ್ಲಿ ಬಿಜೆಪಿ ಹೋರಾಟವನ್ನ ಶುರು ಮಾಡುತ್ತಿದೆ. ಸದ್ಯಕ್ಕೆ ಬಿಜೆಪಿ ಒಳಗಿನ ಬೆಂಕಿ ಆರಿದ್ರೂ ಕಿಡಿ ಮಾತ್ರ ಹೋಗಿಲ್ಲ. ಕಮಲ ಕೋಟೆಯೊಳಗಿನ ಕಚ್ಚಾಟದ ಕಿಡಿ ಯಾವಾಗ ಮತ್ತೆ ಬೆಂಕಿಯಾಗಿ ಸ್ಫೋಟವಾಗುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.